ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿಸ್ಟರ್ ರಾಘವ್ ಆ್ಯಂಡ್ ಮಿಸಸ್ ರಾಘವ್ ಕಥೆಯ 12ನೇ ಸಂಚಿಕೆಗೆ ಸ್ವಾಗತ. ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ಶಂಕರಪ್ಪ ಬೇಜಾರಿನಲ್ಲಿ ಒಳಗೆ ಹೋಗಿ ಏನೇನೋ ಯೋಚನೆ ಮಾಡ್ತಾನೆ. ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಲ್ಲ, ಅವಳು ಕಾಯಿಲೆಗೆ ಎಲ್ಲಿಂದ ಖರ್ಚು ಮಾಡಲಿ, ಮೊದಲು ಹೊಲ ಮಾರಿ ಇಬ್ಬರು ಮಕ್ಕಳಿಗೂ ಮದುವೆ ಮಾಡಬೇಕು, ಆಮೇಲೆ ಉಳಿದಿರೋ ದುಡ್ಡಲ್ಲಿ ಅವಳನ್ನು ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಳ್ತಾನೆ. ಮೈಥಿಲಿ ಒಬ್ಬಳೇ ಮಲ್ಕೊಂಡು ಅಪ್ಪ ಅಮ್ಮನ ಫೋಟೋ ಇಟ್ಕೊಂಡು ಬೇಜಾರಿನಲ್ಲಿ ಇರ್ತಾಳೆ. ಅಷ್ಟರಲ್ಲಿ ಅನು ಮೆಸೇಜ್ ಮಾಡ್ತಾಳೆ, ನಾನು ಬರ್ತೀನಿ ನಿನ್ನ ಜೊತೆ ಮಲಗೋಕೆ, ಚಕ್ಲಿ ಕೋಡ್ಬಳೆ ತರಲಾ ಕೇಳ್ತಾಳೆ. ಬೇಡ ಹೇಳ್ತಾಳೆ ಮೈಥಿಲಿ. ನೀನು ಏನು ಬೇಕು ಹೇಳಿದ್ದೀಯಾ, ನನಗೆ ಬೇಕು ತರ್ತೀನಿ, ಬಾಗಿಲು ತೆಗಿ ಬಾ ಹೇಳ್ತಾಳೆ ಅನು. ಓಕೆ ಹೇಳಿ ಮೆಸೇಜ್ ಮಾಡಿ ಡೋರ್ ಹತ್ರ ಬರ್ತಾಳೆ ಮೈಥಿಲಿ. 5 ಮಿನಿಟ್ಸ್ ಬಿಟ್ಟು ಅನು ಡೋರ್ ಬಡಿತಾಳೆ. ಮೈಥಿಲಿ ಡೋರ್ ಓಪನ್ ಮಾಡ್ತಾಳೆ. ಅನು ಒಳಗೆ ಬಂದಮೇಲೆ ಡೋರ್ ಲಾಕ್ ಮಾಡ್ತಾಳೆ. ಬಾ ಟಿ ವಿ ನೋಡೋಣ ಸ್ವಲ್ಪ ಹೇಳಿ ಅನು ಹೇಳ್ತಾಳೆ. ಸರಿ ಹೇಳಿ ಟಿ ವಿ ಆನ್ ಮಾಡ್ತಾಳೆ ಮೈಥಿಲಿ. ಅನು ಕೋಡ್ಬಳೆ ಚಕ್ಲಿ ತಿನ್ನೋಕೆ ಕೊಡ್ತಾಳೆ. ಬೇಡ ನೀನು ತಿನ್ನು ಹೇಳ್ತಾಳೆ ಮೈಥಿಲಿ. ತಗೋಳೆ ಅಂತ ಬಾಯಿಗೆ ಕೊಡ್ತಾಳೆ. ಆಗ ಕೈಯಲ್ಲಿ ತಗೊಂಡು ತಿಂತಾಳೆ ಮೈಥಿಲಿ. ಸಡನ್ನಾಗಿ ಅನು, ಲೇ ನಾನು ನಿನ್ನ ಆಫೀಸ್ಗೆ ಬರ್ತೀನಿ ಕಣೆ, ಕೇಳಿ ನೋಡೆ ಒಂದು ಪೋಸ್ಟ್, ಆ ದುರ್ವಾಸ ಮುನಿ ಬಂದರೆ ನನಗೆ ಟಾರ್ಚರ್ ಕೊಡ್ತಾನೆ ಹೇಳ್ತಾಳೆ. ಪ್ಲೀಸ್ ಅಂತ ಕೇಳ್ಕೊಳ್ತಾಳೆ. ಏನಾಗಲ್ಲ, ನಾಳೆ ವೇಕೆನ್ಸಿ ಇದೆಯಾ ಕೇಳ್ತೀನಿ, ನೀನು ಆರಾಮಾಗಿ ಇರು ಹೇಳ್ತಾಳೆ ಮೈಥಿಲಿ. ಏನು ಆರಾಮನೋ, ಅವನು ತುಂಬ ಕೋಪಿಷ್ಟ ಕಣೆ, ಸೇಡಿಗೆ ಸೇಡು ತೀರಿಸಿಕೊಳ್ಳುವ ಬುದ್ಧಿ ಅವನಿಗೆ, ನೋಡ್ಕೋತೀನಿ ನಿನ್ನ ಹೇಳಿ ಹೋಗಿದ್ದಾನೆ. ಹೌದಾ, ಹಾಗೆ ಹೇಳಿದ್ನಾ? ಹ್ಞೂ ಕಣೆ, ಅದೇ ಭಯ. ಅವನು ನನ್ನ ಬಾಸ್ ಆಗಿದ್ದಕ್ಕೆ ಸುಮ್ಮನೆ ಇರಬೇಕು, ಬೇರೆ ಯಾವನೇ ಆಗಿದ್ರೂ ನಾನು ಸುಮ್ಮನೆ ಇರ್ತಿರ್ಲಿಲ್ಲ. ನನ್ನ ಕೇಳಿಲ್ವಾ ಅವನು ಅಂತ ಕೇಳ್ತಾಳೆ ಮೈಥಿಲಿ. ಕೇಳ್ದ, ನಿಂಗೆ ಬ್ಯಾಗ್ ಸರಿಯಾಗಿ ಇಟ್ಕೊಳ್ಳೋಕೆ ಬರಲ್ಲ ಅಂತಾನೆ. ಇಲ್ಲೇ ಇದ್ದಾಳ ಕೇಳ್ದ. ಅಷ್ಟರಲ್ಲಿ ಅವನಿಗೆ ಕಾಲ್ ಬಂತು, ಹೋದ. ಇನ್ನೊಮ್ಮೆ ಕೇಳಿದರೆ ಇಲ್ಲಿ ಇಲ್ಲ ಹೇಳು, ನಾನು ವರ್ಕ್ ಮಾಡೋ ಪ್ಲೇಸ್ ಹೇಳಬೇಡ. ಓಕೆ ಮಾ ಹೇಳಲ್ಲ. ಸರಿ ಮಲ್ಕೊಳ್ವಾ ಹೇಳ್ತಾಳೆ. ಹ್ಞೂ ಹೇಳಿ ಟಿ ವಿ ಆಫ್ ಮಾಡಿ ರೂಮ್ಗೆ ಹೋಗ್ತಾರೆ. ಇಬ್ಬರು ಮಲ್ಕೊಂಡು ಮಾತಾಡ್ತಾ ಇರ್ತಾರೆ. ಅನು ಹೇಳ್ತಾಳೆ, ನಾಳೆ ಡ್ಯಾನ್ಸ್ ಕ್ಲಾಸ್ ಇಲ್ಲ ಅಲ್ವಾ, ಈವ್ನಿಂಗ್ ಆಚೆ ಹೋಗೋಣ, ನಾಳೆ ಶಾಪಿಂಗ್ ಗೀಟಿಂಗ್ ಎಲ್ಲ ಮಾಡ್ಕೊಂಡು ಬರೋಣ. ಎಲ್ಲೂ ಹೋಗೋಕ್ಕೆ ಇರಲಿಲ್ಲ ನಿಮಗೆ ಆ ಮೂದೇವಿಗಳು ಇದ್ದಾಗ, ಈಗ ಫ್ರೀ ಬರ್ಡ್ ನೀನು, 2 ಡೇ ಎಂಜಾಯ್ ಮಾಡೋಣ ಪ್ಲೀಸ್ ಪ್ಲೀಸ್ ಹೇಳ್ತಾಳೆ. ಹ್ಞೂ ಸರಿ ಹೇಳಿ ಸಣ್ಣಗೆ ನಗ್ತಾಳೆ ಮೈಥಿಲಿ. ಅಬ್ಬಾ ಅಂತೂ ಒಪ್ಕೊಂಡಿಯಲ್ವಾ, ನಾಳೆ ನನ್ನ ಕಡೆಯಿಂದ ಟ್ರೀಟ್ ನಿನಗೆ. ಸರಿ ನಿದ್ದೆ ಮಾಡೋಣ, ಟೈಮ್ ಆಯಿತು ಹೇಳಿ ಕಣ್ಣು ಮುಚ್ತಾರೆ. ಅರುಂಧತಿ ಅವರು ರೂಮ್ನಲ್ಲಿ ಆಫೀಸ್ ಕೆಲಸ ಮಾಡ್ತಾ ಇರ್ತಾರೆ. ಆಗ ಸಡನ್ನಾಗಿ ರಾಘವ್ ಇವತ್ತು ಎಲ್ಲೂ ಹೋಗಿಲ್ಲ ಅಂತ ನೆನಪಾಗುತ್ತೆ. ಆ ಹುಡುಗಿ ಸಿಗಲ್ಲ ಅಂತ ಹೇಳಿರಬೇಕು, ಅದಕ್ಕೆ ರಾಘವ್ ಹೋಗಿಲ್ಲ. ಒಳ್ಳೆಯದೇ ಆಯಿತು. ನಾಳೆ ಡಿಟೆಕ್ಟಿವ್ ಕಡೆಯವರಿಗೆ ಕಾಲ್ ಮಾಡಿ ಹೇಳಬೇಕು, ನಿಮ್ಮ ಇನ್ವೆಸ್ಟಿಗೇಷನ್ ನಿಲ್ಲಿಸಿ ಅಂತ. ರಾಘವ್ಗೆ ಒಳ್ಳೆ ಹುಡುಗಿ ಹುಡುಕಬೇಕು, ಮದುವೆ ಮಾಡಿದರೆ ಸ್ವಲ್ಪ ಜವಾಬ್ದಾರಿ ಬರಬಹುದು ಅವನಿಗೆ. ಆದರೆ ಅವನು ಯಾವ ಹುಡುಗಿನೂ ಒಪ್ಪಿಲ್ಲ ಅಂದರೆ ಏನು ಮಾಡಲಿ? ಹೀಗೆ ಏನೇನೋ ಯೋಚನೆ ಮಾಡ್ತಾ ಆಚೆ ಈಚೆ ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಗಂಟೆ ಹೊಡೆಯುತ್ತೆ. 11 ಆಯಿತು ಅಂತ. ಅರುಂಧತಿ ಅವರಿಗೆ ಟೈಮ್ ನೋಡಿ ನಾಳಿನ ವರ್ಕ್ ಬಗ್ಗೆ ನೆನಪಾಗುತ್ತೆ. ನಾಳೆ ಮಾರ್ನಿಂಗ್ ಬೇಗ ಏಳಬೇಕು ಅಂತ ಅಲಾರಾಮ್ ಇಟ್ಟು ಮಲ್ಕೊಳ್ತಾರೆ. ಇತ್ತ ಶಂಕರಪ್ಪ ಹೆಂಡತಿ ಕಾಯಿಲೆ ಬಗ್ಗೆ, ಮಕ್ಕಳ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ನಿದ್ದೆನೇ ಮಾಡಲ್ಲ. ಏನು ಮಾಡಲಿ ನಾನು, ಆ ಮಗ್ಗಿಗೆ ಅಪ್ಪ ಅಮ್ಮ ಇಲ್ಲ, ಆ ಜೀವಕ್ಕೆ ನಾವೇ ಎಲ್ಲ. ಮೊದಲು ಆ ಮಗಿನ ಒಂದು ಒಳ್ಳೆ ಮನೆ ಸೇರಿಸಬೇಕು, ಆಗ ನನ್ನ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಕಣ್ಣೀರು ಒರೆಸುತ್ತಾ ಅಣ್ಣನ ಫೋಟೋ ನೋಡ್ತಾನೆ. ನಾಳೆನೇ ಹೊಲ ಮಾರೋ ವ್ಯವಸ್ಥೆ ಮಾಡಬೇಕು, ಹಾಗೆ ಮದುವೆ ಬ್ರೋಕರ್ಗೆ ಹೇಳಿ ಹುಡುಗನ ನೋಡೋಕೆ ಹೇಳಬೇಕು ಅಂತ ಕಣ್ಣು ಮುಚ್ಚಿ ನೆನೆಸ್ಕೊಂತ ಮಲಗ್ತಾನೆ. ಬೆಳಿಗ್ಗೆ ನೀಲಮ್ಮ ಬೇಗ ಎದ್ದು ಎಂದಿನಂತೆ ಕೆಲಸ ಶುರು ಮಾಡ್ತಾರೆ. ತಿಂಡಿ ಮಾಡಿ ಚಹಾ ಮಾಡಿ ಆದರೂ
ಮಗ ಕಾಣದೇ ಇರೋದು ನೋಡಿ ಶಂಕ್ರು ಅಂತ ಕರೀತಾ ಮಗನನ್ನು ಹುಡುಕುತ್ತಾರೆ. ಇಷ್ಟೊತ್ತಿಗೆ ಎದ್ದು ತೋಟಕ್ಕೆ ಹೋಗಿ ಬರ್ತಿದ್ದ. ಯಾಕೆ ಇನ್ನೂ ಬಂದಿಲ್ಲ ಅಂತ ಹೊರಗೆ ಹೋಗಿ ಕರೀತಾರೆ. ಹೊರಗಡೆ ಇಲ್ಲದೆ ಇರೋದು ನೋಡಿ ಒಳಗೆ ಹೋಗಿ ರೂಮ್ನಲ್ಲಿ ನೋಡ್ತಾರೆ. ಶಂಕ್ರಪ್ಪ ಮಲಗಿರ್ತಾನೆ. ಮಗ ಶಂಕ್ರು ಏನೋ ಆಯಿತು ಅಂತ ಗಾಬರಿಯಿಂದ ಮಗನ ಪಕ್ಕ ಹೋಗಿ ಕೂತ್ಕೊಂಡು ಕೈ ಹಿಡ್ಕೊಂಡು ನೋಡ್ತಾರೆ. ಆಗ ಶಂಕ್ರಪ್ಪನಿಗೆ ಎಚ್ಚರ ಆಗುತ್ತದೆ. ಏನಮ್ಮ ಅಂತ ಕೇಳ್ತಾನೆ. ಯಾಕೋ ಇನ್ನ ಎದ್ದಿಲ್ಲ, ಹುಷಾರಿಲ್ವಾ ಅಂತ ಕೇಳ್ತಾರೆ ನೀಲಮ್ಮ. ಹಾಗೇನಿಲ್ಲವ್ವ, ರಾತ್ರಿ ನಿದ್ದೆ ಬಂದಿಲ್ಲ, ತಲೆ ಸ್ವಲ್ಪ ಭಾರ ಆಗ್ತಿದೆ. ತಲೆಗೆ ಸರಿಯಾಗಿ ಎಣ್ಣೆ ಹಾಕಿ ಬಿಸಿ ಬಿಸಿ ನೀರು ಹೊಯ್ಕೋ. ನಡಿ, ಮಖ ತೊಳೆದು ತಿಂಡಿ ತಿನ್ನುವಂತೆ ಹೇಳಿ ಮಗನನ್ನು ಕರ್ಕೊಂಡು ಹೋಗ್ತಾರೆ. ಅವ್ವ, ದೇವಿ ಎದ್ದವಳ ಕೇಳ್ತಾನೆ. ಇಲ್ಲ ಕಣ್ಮಗ, ಆ ಹೆಣ್ಣು ಮಗಿನೂ ಇನ್ನೂ ಬಂದಿಲ್ಲ. ಅಡುಗೆ ಗಿಡಿಗೆ ಮಾಡೋಕ್ಕೆ ಬರುತ್ತಾ ಅದಕ್ಕೆ ಕೇಳ್ತಾಳೆ. ಆ ಮೂದೇವಿ ಕಳ್ಸಿಡ್ತಾಳ? ಕಳ್ಸಿದ್ರೆ ಇಷ್ಟೊತ್ತಿಗೆ ಎದ್ದು ಎಲ್ಲ ಮಾಡಿರ್ತಿರ್ಲಿಲ್ವೇ ಅಂತ ಹೇಳ್ತಾ ಮುಖ ತೊಳೆಯೋಕೆ ಹೋಗ್ತಾನೆ. ನಮ್ಮ ಕಾಲದಾಗೆ ಇಷ್ಟೊತ್ತಿಗೆ ಮನೆ ಕೆಲಸ ಮುಗಿಸಿ ತೋಟಕ್ಕೆ ಹೋಗ್ತಿದ್ವಿ. ಈಗಿನ ಮಕ್ಕಳಿಗೆ ಮನೆ ಕೆಲಸ ಮಾಡೋಕೆ ಕಷ್ಟ. ಮುಂದೆ ಹೇಗೆ ಸಂಸಾರ ನಡೆಸ್ತಾರೋ ದೇವರೇ ಬಲ್ಲ ಹೇಳ್ತಾ ಅಡುಗೆ ಮನೆಗೆ ಹೋಗ್ತಾಳೆ ನೀಲಮ್ಮ. ಶಂಕ್ರಪ್ಪ ಮುಖ ತೊಳೆದು ದನಗಳಿಗೆ ಮೇವು ಹಾಕಿ ಬರ್ತಾನೆ. ದೇವಿ ಮಲಗಿರೋ ರೂಮ್ ಬಾಗಿಲು ಬಡಿತಾನೆ. ದೇವಿ ಎದ್ದು ಬಾಗಿಲು ತೆಗೆಯೋಕೆ ಹೋಗ್ತಾಳೆ. ಆಗ ಸಡನ್ ಆಗಿ ನೆನಪಾಗುತ್ತೆ, ಎದ್ದೇಳಬಾರ್ದು ಅಂತ. ಒಳಗಿಂದನೇ ಮಾತಾಡ್ತಾಳೆ. ರೀ, ನನಗೆ ಹೇಳೋಕೆ ಆಗ್ತಿಲ್ಲ. ಸರಿ, ಪ್ರಿಯಾ ಎಲ್ಲಿ? ಬಾಗಿಲು ತೆಗೆಯೋಕೆ ಹೇಳು ಹೇಳ್ತಾನೆ. ಆಗ ದೇವಿ ಪ್ರಿಯಾನ ಎಬ್ಬಿಸ್ತಾಳೆ. ಏನು ಮಮ್ಮಿ, ಏಳೆ, ಅಪ್ಪ ಕರೀತಿದ್ದಾರೆ, ಬಾಗಿಲು ತೆಗಿ ಹೋಗು ಹೇಳ್ತಾಳೆ. ನೀನೇ ತೆಗಿ ಮಮ್ಮಿ. ಲೇ, ನಾನು ಸೊಂಟ ನೋವು ನಾಟಕ ಮಾಡೋದು ಬೇಡವಾ? ಎದ್ದೇಳೆ. ಹ್ಞೂ ಸರಿ ಹೇಳಿ ಹೋಗಿ ಬಾಗಿಲು ತೆಗಿತಾಳೆ. ಕಣ್ಣು ಉಜ್ಜುತ್ತಾ ಕಳಿಸುತ್ತಾ ಬಾಗಿಲು ತೆಗಿತಾಳೆ ಪ್ರಿಯಾ. ಏನಮ್ಮ ಇದು? ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು ಇಷ್ಟೊತ್ತು ಮಲ್ಕೊಳ್ತಾರಾ? ಅಜ್ಜಿ ಬೈತಾವ್ರೆ ನೋಡು. ಏನೇ ನೀನು ಮಗಳಿಗೆ ಈಗ ಬುದ್ಧಿ ಕಲಿಸೋದು? ನಾಳೆ ಮದುವೆ ಆಗೋ ಹೆಣ್ಣು ಅವಳು. ಏನು ಗೊತ್ತಿಲ್ಲ ಅಂದರೆ ಒದ್ದು ತವರು ಮನೆಗೆ ಕಳಿಸ್ತಾರೆ. ಆಗ ದೇವಿ ಹೇಳ್ತಾಳೆ, ನಮ್ಮ ಮಗಳು ಮನೆ ಕೆಲಸ ಮಾಡೋಕ್ಕೆ ಮದುವೆ ಆಗೋದಲ್ಲ. ಅವಳು ಮದುವೆ ಆಗೋ ಮನೆಯಲ್ಲಿ ಕೈಗೊಂದು ಕಾಲಿಗೊಂದು ಆಳು ಇರಬೇಕು ಅಂತ ಮನೆಗೆ ಕಳಿಸೋದು ನನ್ನ ಮಗಳನ್ನ ಹೇಳ್ತಾಳೆ. ಆಸೆ ಇರಬೇಕು ಕಣೆ, ದುರಾಸೆ ಇರಬಾರ್ದು. ನಮ್ಮ ಯೋಗ್ಯತೆ ಏನು ನೋಡಿಕೊಂಡು ಕನಸು ಕಾಣಬೇಕು. ಅದರಲ್ಲಿ ದುರಾಸೆ ಏನ್ರಿ? ನಮ್ಮ ಮಗಳು ಚೆನ್ನಾಗಿರಲಿ ಅಂದ್ಕೊಳ್ಳೋದು ತಪ್ಪಲ್ಲ ಕಣೆ. ನಮ್ಮ ಕೆಲಸನಾದರೂ ಮಾಡೋಕ್ಕೆ ಗೊತ್ತಿರಬೇಕು. ಎಲ್ಲದಕ್ಕೂ ಆಳು ಇರಲ್ಲ. ಅದು ಅಲ್ಲದೆ ನೀನು ಆಸೆ ಪಟ್ಟ ಹಾಗೆ ಅಷ್ಟೊಂದು ಸಾಹುಕಾರ ಹುಡುಗನ ಹುಡ್ಕೋ ಅಷ್ಟು ಯೋಗ್ಯತೆ ನಮಗಿಲ್ಲ. ಜೀವನಕ್ಕೆ ಬೇಕಾಗುವಷ್ಟು ಆಸ್ತಿ, ಒಳ್ಳೆ ಕೆಲಸ ಇದ್ದ ಹುಡುಗ ಸಿಗಬಹುದು ಅಷ್ಟೇ ಹೇಳ್ತಾನೆ ಶಂಕ್ರಪ್ಪ. ಆಗ ಪ್ರಿಯಾ ಮತ್ತೆ ದೇವಿ ಮುಖ ನೋಡಿ ಮೂತಿ ತಿರುಗುತ್ತಾರೆ. ನಡಿ, ಇನ್ನಾದರೂ ಅಜ್ಜಿ ಜೊತೆ ಸ್ವಲ್ಪ ಕೆಲಸ ಕಲಿ ಹೇಳ್ತಾನೆ. ಪ್ರಿಯಾ ಹೊರಗೆ ಹೋಗ್ತಾಳೆ. ದೇವಿ ಮಲ್ಕೊಂಡಿರ್ತಾಳೆ. ಹೇಗಿದೆ ನೋವು ಕೇಳ್ತಾನೆ ಶಂಕ್ರಪ್ಪ. ಎದ್ದೇಳೋಕ್ಕೆ ಆಗ್ತಿಲ್ಲ. ಹಾಸ್ಪಿಟಲ್ ಹೋಗೋಣ ಹೇಳ್ತಾನೆ. ಬೇಡ ರೀ, ಎಣ್ಣೆ ಹಚ್ಚಿ ಶಾಖ ಕೊಟ್ಟರೆ ಕಮ್ಮಿ ಆಗುತ್ತೆ. ಸ್ವಲ್ಪ ದಿನ ಹಾಗೆ ಮಾಡು, ದುಡ್ಡು ಹೊಂದಿಸಿ ಆಮೇಲೆ ಹಾಸ್ಪಿಟಲ್ ಹೋಗೋಣ. ನಿಂಗೆ ತಿಂಡಿ ಕೊಡೋಕೆ ಹೇಳ್ತೀನಿ ಹೇಳಿ ಹೋಗ್ತಾನೆ ಶಂಕ್ರಪ್ಪ. ಶಂಕ್ರಪ್ಪ ಹೊರಗಡೆ ಬಂದು, ಪ್ರಿಯಾ, ಅಮ್ಮನಿಗೆ ಮಖ ತೊಳೆಸಿ ಚಾ ತಿಂಡಿ ಕೊಡು. ಹ್ಞೂ ಹೇಳಿ ಹೋಗ್ತಾಳೆ ಪ್ರಿಯಾ. ನೀಲಮ್ಮ ಚಾ ತಿಂಡಿ ತಂದು ಶಂಕ್ರಪ್ಪನಿಗೆ ಕೊಡ್ತಾಳೆ. ಶಂಕ್ರಪ್ಪ ತಿಂಡಿ ತಿಂತ, ಅವ್ವ, ಸ್ವಲ್ಪ ಹೊಲ ಮಾರೋಣ ಅಂತ ಇದ್ದೀನಿ. ಮಕ್ಕಳ ಮದುವೆ ಮಾಡೋಕ್ಕೆ ರೊಕ್ಕ ಬೇಕು ಅಲ್ವಾ? ನಿಂಗೆ ಹೇಗೆ ಮನಸ್ಸು ಬರುತ್ತೋ ಮಾಡು. ಮಗಿಗೆ ಸಂಬಂಧ ನೋಡಿದ್ದೀಯಾ? ಇಲ್ಲ ಅವ್ವ, ಇವತ್ತು ಬ್ರೋಕರ್ಗೆ ಹೇಳಬೇಕು. ಹ್ಞೂ ಸರಿ ಮಗ, ನಾಳೆ ನಾನು ಪೇಟೆಗೆ ಹೋಗ್ತೀನಿ. ಆ ಮಗ್ಗಿ ಒಂದೇ ಇದೆ ಅಲ್ಲಿ. ತೋಟದ ಕಡೆ ನೋಡ್ಕೊಳ್ಳೋಕೆ ಮಾದಪ್ಪನಿಗೆ ಹೇಳ್ತೀನಿ. ನಾನು ಬರಲಾ? ಆ ಮಗಿನ ನೋಡದೆ ವರ್ಷಗಳೇ ಆಯಿತು. ನೀನು ಬಂದರೆ ಇಲ್ಲಿ ಯಾರವ್ವ? ದೇವಿಗೆ ಎದ್ದೇಳೋಕ್ಕೆ ಆಗ್ತಿಲ್ಲ. ಮಗಳಿಗೆ ಏನು ಮಾಡೋಕ್ಕೆ ಗೊತ್ತಿಲ್ಲ. ದೇವಿನ ಕೇಳ್ತೀನಿ, ಏನು ಹೇಳ್ತಾಳೆ ನೋಡೋಣ. ಸರಿ ಅವ್ವ, ನಾನು ಹೋಗಿ ಬರ್ತೀನಿ ಅಂತ ಶಂಕ್ರಪ್ಪ ಹೋಗ್ತಾನೆ. ಪ್ರಿಯಾ ತಿಂಡಿ ತಿಂತಾ ಇರ್ತಾಳೆ. ಅವ್ವಾಗೆ ಕೊಟ್ಟಿಯಾ ಅಂತ ನೀಲಮ್ಮ ಕೇಳ್ತಾರೆ. ಹ್ಞೂ ಕೊಟ್ಟೆ ಅಂತಾಳೆ.
ಸರಿ, ತಿಂದಾದ್ಮೇಲೆ ಸ್ವಲ್ಪ ಪಾತ್ರೆ ತೊಳೆದು ಕೊಡು. ನಾನಾ? ಇನ್ಯಾರು? ಅಡುಗೆ ಮಾಡೋಕ್ಕೆ ಬರುತ್ತಾ? ಹಾಗಾದ್ರೆ ಅಡುಗೆ ಮಾಡು ಹೇಳ್ತಾರೆ. ಇಲ್ಲ ಅಜ್ಜಿ, ತಿನ್ನೋಕೆ ಅಷ್ಟೇ ಗೊತ್ತಾ. ಪಾತ್ರೆನಾದ್ರೂ ತೊಳಿ ಹೇಳಿ ಒಳಗೆ ಹೋಗ್ತಾಳೆ ನೀಲಮ್ಮ. ಪ್ರಿಯಾ ಮುಖ ಊದಿಸಿಕೊಂಡು ದೇವಿ ಇದ್ದಲ್ಲಿ ಹೋಗ್ತಾಳೆ. ಯಾಕೆ ಕೋಪದಲ್ಲಿ ಇದೆಯಾ, ಏನಾಯಿತು ಅಂತ ಕೇಳ್ತಾಳೆ ದೇವಿ. ಪಾತ್ರೆ ತೊಳಿ ಅಂತಿದ್ದಾಳೆ ಅಜ್ಜಿ. ಹೌದಾ, ನನಗೆ ಮನೆ ಕೆಲಸ ಮಾಡೋದು ತಪ್ಪಿತು ಈ ನಾಟಕದಿಂದ. ಮಮ್ಮಿ, ನಾನೇನು ಮಾಡಲಿ, ನನ್ನಿಂದ ಆಗಲ್ಲ ಈ ಕೆಲಸ ಎಲ್ಲ. ಆಗೋ ಅಷ್ಟು ಮಾಡು, ಬೇರೆ ಆಪ್ಷನ್ ಇಲ್ಲ ಅಲ್ವಾ. ನಿನ್ನಿಂದಲೇ ಈ ಕಷ್ಟ ಎಲ್ಲ. ಮಮ್ಮಿ, ನೀನು ಯಾವಾಗಲೂ ನನಗೆ ಹೇಳ್ತೀಯ, ಹೋಗು ಹೇಳಿ ಅಳ್ತಾ ಹೋಗ್ತಾಳೆ ಪ್ರಿಯಾ. ಅಷ್ಟರಲ್ಲಿ ನೀಲಮ್ಮ ಪ್ರಿಯಾನ ಕರೀತಾರೆ. ಮೈಥಿಲಿ ಎದ್ದು ಸ್ನಾನ ಮಾಡಿ ಮನೆ ಕೆಲಸ ಮುಗಿಸಿ ತಿಂಡಿ ತಿಂತಾ ಇರ್ತಾಳೆ. ಅನು ಬಂದು ಏನೇ ತಿಂಡಿ ಮಾಡಿದ್ಯಾ? ನಮ್ಮನೆಯಲ್ಲಿ ಬಿಸಿಬೇಳೆ ಬಾತ್ ಬೇಕಾ ನಿಂಗೆ ಅಂತ ಕೇಳ್ತಾಳೆ. ಆಗ ಮೈಥಿಲಿ ಉಪ್ಪಿಟ್ಟು ತೋರಿಸ್ತಾಳೆ. ಯಪ್ಪ, ಎರಡು ಕಾಂಕ್ರೀಟ್ ಹೇಳಿ ನಗ್ತಾಳೆ ಅನು. ಆಗ ಮೈಥಿಲಿನೂ ನಗ್ತಾಳೆ. ಸರಿ ಕಣೆ, ಬೇಗ ರೆಡಿಯಾಗು, ನಾನು ಹೋಗ್ತೀನಿ. ಸಂಜೆ ನೆನಪಿದೆ ಅಲ್ವಾ, ಆಚೆ ಹೋಗೋಣ ಬಾಯ್ ಹೇಳಿ ಹೋಗ್ತಾಳೆ. ಅರುಂಧತಿಯವರು ಕೆಲಸದವರು ಬರ್ತಾರೆ ಅಂತ ವೇಟ್ ಮಾಡಿ ಕೊನೆಗೆ ಅವರು ಬರದೇ ಇರೋದು ನೋಡಿ ಪಲಾವ್ ಮಾಡ್ತಾರೆ. ಡೈನಿಂಗ್ ಟೇಬಲ್ನಲ್ಲಿ ಇಟ್ಟು ರಾಘವ್ನ ಶಾಂತಲಾದೇವಿಯವರನ್ನ ಕರೀತಾರೆ. ಅವರು ಬಂದಾಗ ಅರುಂಧತಿಯವರು ಹೇಳ್ತಾರೆ, ಕೆಲಸದವರು ಬಂದಿಲ್ಲ, ಅರ್ಜೆಂಟ್ಗೆ ಪಲಾವ್ ಮಾಡಿದೆ. ಅತ್ತೆ, ಕೆಲಸದವರು ಬಂದರೆ ಅವರಿಗೆ ಕೆಲಸ ಎಲ್ಲ ಹೇಳಿ. ರಾಗ್, ನೀನು ಇರ್ತೀಯ ಅಲ್ವಾ? ಹ್ಞೂ ಮಮ್ಮಿ. ಸರಿ, ನೀನು ಹೇಳು ಏನೇನು ಮಾಡಬೇಕು ಅಂತ. ಓಕೆ ಮಮ್ಮಿ. ಈವ್ನಿಂಗ್ ಆಚೆ ಹೋಗೋಕೆ ಇದೆ ಮಮ್ಮಿ. ಓಕೆ, ಆಗ ನಾನು ಮನೆಗೆ ಬರ್ತೀನಿ ಹೇಳ್ತಾ ತಿಂಡಿ ತಿಂದು ಮುಗಿಸ್ತಾರೆ. ಓಕೆ, ಟೇಕ್ ಕೇರ್, ನಾನು ರೆಡಿ ಆಗ್ತೀನಿ ಹೇಳಿ ರೂಮ್ಗೆ ಹೋಗ್ತಾರೆ. ಅನು ಆಫೀಸ್ ಹೋಗುವಾಗ ಡಿಟೆಕ್ಟಿವ್ ಕಡೆಯವರು ಫಾಲೋ ಮಾಡ್ತಾರೆ. ಅನು ರಾವ್ ಕಂಪನಿಗೆ ಹೋಗುವವರೆಗೂ ಫಾಲೋ ಮಾಡ್ತಾರೆ. ಆ ಹುಡುಗಿ ಬರಲೇ ಇಲ್ಲ, ಸಂಜೆ ಫಾಲೋ ಮಾಡೋಣ, ಆಗ ಗೊತ್ತಾಗಬಹುದು ಹೇಳಿ ಹೋಗ್ತಾರೆ. ಅಷ್ಟರಲ್ಲಿ ಮೈಥಿಲಿ ಕ್ಯಾಬ್ನಲ್ಲಿ ಹೋಗೋದು ನೋಡ್ತಾರೆ. ಕ್ಯಾಬ್ನ ಫಾಲೋ ಮಾಡ್ತಾರೆ. ಮೈಥಿಲಿ ಸಾಫ್ಟ್ವೇರ್ ಕಂಪನಿ ಒಳಗೆ ಹೋಗ್ತಾಳೆ. ಹೋಗುವಾಗ ಫೋಟೋ ತೆಗಿತಾರೆ. ಕರೆಕ್ಟ್ ಫೋಟೋ ತೆಗೆದು ಕಳಿಸಬೇಕು ಮೇಡಮ್ಗೆ. ಸಂಜೆ ಸಿಗ್ತಾಳೆ, ಆಗ ನೋಡೋಣ ಹೇಳಿ ಹೋಗ್ತಾರೆ. ಅರುಂಧತಿಯವರು ಆಫೀಸ್ ಹೋಗ್ತಾರೆ. ರಾಘವ್ ಪಕ್ಷಿಗಳಿಗೆ ಫುಡ್ ಹಾಕ್ತಾ ಇರ್ತಾನೆ. ಆಗ ಕೆಲಸಕ್ಕೆ ಅಂತ ಗಂಡ ಹೆಂಡತಿ ಬರ್ತಾರೆ. ರಾಘವ್ನ ನೋಡಿ ಮೇಡಮ್ ಅವರು ಇವತ್ತು ಬರೋಕ್ಕೆ ಹೇಳಿದ್ರು. ಹಾಂ, ನಿಮ್ಮ ರೂಮ್ ಅಲ್ಲಿ ಇದೆ ಹೇಳಿ ತೋರಿಸ್ತಾನೆ. ಲಗೇಜಲ್ಲಿ ಇಟ್ಟು ಕೆಲಸಕ್ಕೆ ಬನ್ನಿ ಹೇಳ್ತಾನೆ. ಹ್ಞೂ ಹೇಳಿ ಹೋಗ್ತಾರೆ. ರಾಘವ್ ಒಳಗೆ ಹೋಗಿ ಶಾಂತಲಾದೇವಿಯವರನ್ನು ಕರೀತಾನೆ. ಗ್ರ್ಯಾಂಡ್ ಮಾ, ವರ್ಕರ್ಸ್ ಬಂದರು. ಹೌದಾ, ಸರಿ, ಮನೆ ಕೆಲಸ ಎಲ್ಲ ಹೇಳ್ತೀನಿ, ಹೊರಗಡೆ ಕೆಲಸ ನೀನು ಹೇಳು ಹೇಳ್ತಾರೆ. ಓಕೆ ಹೇಳಿ ಟಿ ವಿ ಆನ್ ಮಾಡಿ ಕೂತ್ಕೋತಾನೆ. ಶಾಂತಲಾದೇವಿ ಅವರು ಹೊರಗೆ ಹೋಗಿ ನೋಡ್ತಾರೆ. ಆಗ ಗಂಡ ಹೆಂಡತಿ ಇಬ್ಬರು ಬರ್ತಾರೆ. ನೀವೇನಾ ಕೆಲಸಕ್ಕೆ ಬಂದಿರೋದು? ಹ್ಞೂ. ಸರಿ ಬನ್ನಿ. ರಾಘವ್, ನೋಡಪ್ಪ, ಅವನಿಗೆ ಹೊರಗಡೆ ಕೆಲಸ ಏನಿದೆ ಹೇಳು ಹೇಳ್ತಾರೆ. ನೀನು ಒಳಗೆ ಬಾರಮ್ಮ. ನಿನ್ನ ಹೆಸರೇನು? ವನಜ. ಸರಿ ಬಾ. ಅಡುಗೆ ಮನೆ ಜವಾಬ್ದಾರಿ ನಿಂಗೇನೆ. 3 ಹೊತ್ತು ಊಟ ರೆಡಿ ಮಾಡಬೇಕು. ನೋಡು, ಇದೇ ಅಡಿಗೆ ಮನೆ. ಬೆಳಗ್ಗೆ ಬೆಡ್ ಕಾಫಿ, ಪ್ರೋಟೀನ್ ಡ್ರಿಂಕಿಂದ ಹಿಡಿದು ರಾತ್ರಿ ಎಲ್ಲರಿಗೂ ಕುಡಿಯೋಕ್ಕೆ ಹಾಲು ಕೊಡೋವರೆಗೂ ನಿಂದೇ ಕೆಲಸ. ದಿನಸಿನೂ ನೀನೇ ಲಿಸ್ಟ್ ಮಾಡಿ ಕೊಡಬೇಕು. ನಿನ್ನ ಗಂಡ ತರ್ತಾನೆ. ಸರಿ. ಇನ್ನು ಅರುಂಧತಿ ಬಂದು ಹೇಳ್ತಾಳೆ, ಈಗ ನನಗೆ ಕಾಫಿ ಮಾಡು ಹೇಳ್ತಾರೆ. ಹ್ಞೂ, ಈಗ ತರ್ತೀನಿ ಹೇಳಿ ಒಳಗೆ ಹೋಗ್ತಾಳೆ. ಎಲ್ಲ ಬಾಕ್ಸ್ ತೆಗೆದು ಹಾಕಿ ಕಾಫಿ ಪುಡಿ ಹುಡುಕುತ್ತಾಳೆ. ಏನು ಮಾಡ್ತಿದ್ದಾಳೆ ನೋಡೋಕೆ ಒಳಗೆ ಹೋಗ್ತಾರೆ ಶಾಂತಲಾದೇವಿಯವರು. ಅಡಿಗೆ ಮನೆ ನೋಡಿ ಶಾಕ್ ಆಗ್ತಾರೆ. ಏನೇ ಇದು ಅವಾಂತರ ಅಂತ ಜೋರಲ್ಲಿ ಕೇಳ್ತಾರೆ. ಕಾಫಿ ಹುಡಿ ಸಿಕ್ಕಿಲ್ಲ, ಹುಡುಕುತ್ತಾ ಇದ್ದೆ ಹೇಳ್ತಾಳೆ. ಈಗ ಹುಡ್ಕೋದು, ನನ್ನ ಕೇಳೋಕೆ ಏನು ನಿಂಗೆ ಅಂತ ಹೇಳ್ತಾರೆ. ಕೆಲಸದವಳು ಸುಮ್ಮನೆ ನಿಂತ್ಕೊಂಡು ಕಣ್ಣು ಬಿಡ್ತಾಳೆ. ಬೇಗ ಜೋಡಿಸಿ ಇಟ್ಟು ಕ್ಲೀನ್ ಮಾಡು. ಹ್ಞೂ ಅಮ್ಮ ಹೇಳ್ತಾಳೆ. ಕೆಲಸದವರು ಮಾಡೋ ಕೆಲಸನ ನಾವು ಮಾಡೋಕ್ಕೆ ಹೋಗಬೇಕು. ದೇವ್ರೆ, ಇವಳು ಇನ್ನು ಎಷ್ಟು ಕಾಟ ಕೊಡ್ತಾಳೋ. ರಾಘವ್ ಕೆಲಸದವನಿಗೆ ಎಲ್ಲ ಹೇಳಿ ಒಳಗೆ ಬರ್ತಾನೆ. ಆಗ ಶಾಂತಲಾದೇವಿ ಅವರು ಹೇಳ್ತಾರೆ, ಅವನಿಗೆ ಸರಿಯಾಗಿ ಹೇಳಿದ್ದೀಯಾ,
ಇವಳು ಇಲ್ಲಿ ಕಾಫಿ ಮಾಡು ಅಂದರೆ ಅಡಿಗೆ ಕೋಣೆ ಎಲ್ಲ ಬಿಚ್ಚಾಕಿದಾಗೆ ಮಾಡಿದ್ದಾಳೆ. ಹೌದಾ ಹೇಳಿ ನಗ್ತಾನೆ. ನಗ್ಬೇಡ ನೀನು, ಅವನಿಗೆ ಸರಿಯಾಗಿ ಹೇಳು, ಅವನು ಏನು ಅವಾಂತರ ಮಾಡ್ತಾನೋ ಇನ್ನ. ಹ್ಞೂ ಹೇಳಿದ್ದೀನಿ, 2 ದಿನ ನೀನು ಅವನ ಜೊತೆಗೆ ಇರು. ಈಗ ಏನು ಮಾಡೋಕ್ಕೆ ಹೇಳಿದ್ದೀಯಾ? ಗಿಡಗಳಿಗೆ ನೀರು ಬಿಡೋಕ್ಕೆ ಹೇಳಿದೆ. ಒಳ್ಳೆಯದು ಆಯಿತು. ತುಂಬ ದಿನ ಆಗಿದೆ ಗಿಡಕ್ಕೆ ನೀರು ಹಾಕದೆ. ಇವಳು ಕಾಫಿ ಮಾಡೋಕ್ಕೆ ಇಷ್ಟೊತ್ತು ಆದರೆ ಊಟ ಮಾಡೋಕ್ಕೆ ಎಷ್ಟು ಟೈಮ್ ತಗೊಳ್ತಾಳೆ ದೇವ್ರೇ ಹೇಳಿ ಹೋಗ್ತಾರೆ ಶಾಂತಲಾದೇವಿ ಅವರು. ರಾಘವ್ ನಗ್ತಾ ಟಿವಿ ನೋಡ್ತಾನೆ. ಶಾಂತಲಾದೇವಿ ಅವರು ಅಡಿಗೆ ಮನೆಗೆ ಹೋಗಿ ದಿನಸಿ ಎಲ್ಲ ಎಲ್ಲಿದೆ ಅಂತ ನೀನೇ ನೋಡ್ಕೊ, ಎಲ್ಲ ತೆಗೆದು ಹಾಕಬೇಡ, ಎಲ್ಲಿ ಇತ್ತೋ ಅಲ್ಲೇ ಇಡಬೇಕು ಗೊತ್ತಾಯ್ತಾ ಹೇಳ್ತಾರೆ. ಹ್ಞೂ ಹೇಳಿ ತಲೆ ಅಲ್ಲಾಡಿಸುತ್ತಾಳೆ. ಮಧ್ಯಾಹ್ನಕ್ಕೆ ಪಲಾವ್ ಇದೆ, ಸ್ವಲ್ಪ ಚಪಾತಿ ಮಾಡು, ಹಿಟ್ಟಿನ ಡಬ್ಬ, ಪಾತ್ರೆ, ಎಣ್ಣೆ ಎಲ್ಲ ತೆಗೆದುಕೊಡ್ತಾರೆ. ಇನ್ನೇನಾದರೂ ಬೇಕು ಅಂದರೆ ಕೇಳು ನನ್ನ ಹೇಳ್ತಾರೆ. ಹ್ಞೂ ಸರಿ ಹೇಳ್ತಾಳೆ. ನಾನು ಇಲ್ಲೇ ಇರ್ತೀನಿ ಹೇಳಿ ಹೋಗಿ ಟಿವಿ ನೋಡ್ತಾ ಇರ್ತಾರೆ. ಹೇಗೋ ಕಾಫಿ ಮಾಡಿ ಶಾಂತಲಾದೇವಿ ಅವರಿಗೆ ಕೊಡ್ತಾಳೆ. ಕುಡಿದು ನೋಡ್ತಾರೆ. ಹೇಗಿದೆ ಕೇಳ್ತಾಳೆ. ಪರವಾಗಿಲ್ಲ ಹೇಳ್ತಾರೆ. ಹೋಗು ಅಡುಗೆ ಮಾಡು ಹೇಳಿ ಕಳಿಸ್ತಾರೆ. ಶಂಕರಪ್ಪ ಹೊಲ ಮಾರೋ ವಿಷಯ 4 ಜನರಿಗೆ ಹೇಳಿ ಬ್ರೋಕರಿಗೆ ಹುಡುಗ ಹೇಳೋಕೆ ಹೇಳಿ ಮನೆಗೆ ಬರ್ತಾನೆ. ನೀಲಮ್ಮ ಶಂಕರಪ್ಪನಿಗೆ ನೀರು ತಂದು ಕೊಡ್ತಾರೆ. ನೀರು ಕುಡಿತಾನೆ ಶಂಕರಪ್ಪ. ಹೋದ ಕೆಲಸ ಏನಾಯಿತು ಮಗ ಅಂತ ಕೇಳ್ತಾರೆ ನೀಲಮ್ಮ. 4 ಜನರಿಗೆ ಹೇಳಿ ಬಂದಿದ್ದೀನಿ ಅವ್ವ, ಯಾರಿಗಾದರೂ ಬೇಕು ಅಂದರೆ ಕೇಳೋಕೆ ಹೇಳಿದ್ದೀನಿ, ಹಾಗೆ ಬ್ರೋಕರ್ಗೂ ಹೇಳಿ ಬಂದೆ. ಸರಿ ಮಗ ಹೇಳಿ ಒಳಗೆ ಹೋಗ್ತಾರೆ. ಶಂಕರಪ್ಪ ದೇವಿ ಹತ್ರ ಹೋಗಿ ಕೇಳ್ತಾನೆ. ಏನು ತೊಂದರೆ ಇಲ್ಲ ಅಲ್ವಾ? ಹಾಸ್ಪಿಟಲಿಗೆ ಹೋಗೋಣವಾ ಕೇಳ್ತಾನೆ. ಪರವಾಗಿಲ್ಲ ರೀ, ತಲೆ ಸುತ್ತು ಇತ್ತು ಹೇಳ್ತಾಳೆ. ಪಂಡಿತರು ಕಷಾಯ ಕೊಟ್ಟರು ತಗೋ ಹೇಳಿ ಇಡ್ತಾನೆ. ಮಕ್ಕಳ ಮದುವೆ ಮಾಡೋಣ ಆದಷ್ಟು ಬೇಗ, ಹುಡುಗ ನೋಡೋಕೆ ಹೇಳಿದ್ದೀನಿ ಹೇಳ್ತಾನೆ. ಒಳ್ಳೆ ಸಂಬಂಧ ನೋಡೋಕೆ ಹೇಳಿ. ನಮ್ಮ ಪ್ರಿಯ ಪಾಪ ಇನ್ನ ಚಿಕ್ಕ ಹುಡುಗಿ, ನಮ್ಮ ಕಷ್ಟದಿಂದ ಅದು ಆಸೆ ಪಟ್ಟಿದ್ದು ನಮ್ಮಿಂದ ನೆರವೇರಿಸೋಕೆ ಆಗಿಲ್ಲ. ಗಂಡನ ಮನೇಲಾದರೂ ನೆಮ್ಮದಿಯಾಗಿ ಇರಲಿ. ದುಡ್ಡಿರೋ ಹುಡುಗನೇ ನೋಡಿ. ದುಡ್ಡಿರೋ ಹುಡುಗನ ನೋಡಿದರೆ ವರದಕ್ಷಿಣೆ ಯಾರು ಕೊಡ್ತಾರೆ? ಲಕ್ಷ ಲಕ್ಷ ಕೇಳ್ತಾರೆ. ಇರೋದು ಒಬ್ಳು ಮಗಳು, ಅವಳಿಗಲ್ದೆ ಇನ್ಯಾರಿಗೆ ಕೊಡೋದು? ಹೇಗೂ ಹೊಂದಿಸಿ ಮಾಡೋಣ ಹೇಳ್ತಾಳೆ. ಒಬ್ಬಳೆ ಮಗಳ? ಆ ಹೆಣ್ಣು ಮಗ ಯಾರು? ಅವಳಿಗೆ ನಾವೇ ಅಪ್ಪ ಅಮ್ಮನ ಸ್ಥಾನದಲ್ಲಿದ್ದೀವಿ, ಅದಕ್ಕೂ ಒಂದು ನೆಲೆ ಮಾಡಬೇಕು ಹೇಳ್ತಾನೆ. ಅವಳನ್ನು ಯಾರೇ ಮದುವೆ ಆಗ್ತಾರೆ? ಅವಳ ಚಿಂತೆ ಬಿಡಿ, ಅವಳಿಗೆ ಹುಡುಗ ಹುಡುಕಿ ನಮ್ಮ ಮರ್ಯಾದೆ ನಾವೇ ತಗೊಳ್ಳೋದು ಬೇಡ ಹೇಳ್ತಾಳೆ. ಆಗ ಶಂಕರಪ್ಪ ಕೋಪದಿಂದ ಅವು ಹಾರಿ, ಬಾಯಿ ಮುಚ್ಚಿ ಸಾಕು, ಹುಷಾರಿಲ್ಲ ಅಂತ ಸುಮ್ಮನೆ ಇದ್ದೀನಿ, ಇಲ್ಲ ಅಂದರೆ ನಿನ್ನ ನಾಲಿಗೆನ ಸೀಳಿ ಬಿಡ್ತಿದ್ದೆ. ಎಂಥ ದರಿದ್ರ ಮನಸ್ಸೇ ನಿಂದು. ಆ ಮಗು ಏನೇ ಮಾಡಿದೆ ನಿಂಗೆ? ಅಲ್ಲ ರೀ, ಇದ್ದಿದ್ದು ಹೇಳಿದೆ. ಆ ಮೂಗಿನ ಯಾರು ಮದುವೆ ಆಗ್ತಾರೆ? ಯಾಕಾಗಲ್ಲ? ಎಂತೆಂಥವರಿಗೆ ಮದುವೆ ಆಗುತ್ತೆ. ನಮ್ಮ ಹುಡುಗಿಗೆ ಏನೇ ಕಮ್ಮಿ? ಮಾತು ಕಿತ್ಕೊಂಡವನೇ ಆ ದೇವರು ಅಷ್ಟೇ. ಸಣ್ಣಕ್ಕಿದ್ದಾಗ ಎಷ್ಟು ಚೆನ್ನಾಗಿ ಮಾತಾಡ್ತಾ ಹಾಡ್ತಾ ಇತ್ತು ಆ ಮಗು. ಯಾರ ಕಣ್ಣು ಬಿತ್ತೋ ಏನೋ. ನೋಡ್ತಾ ಇರು, ಅವಳಿಗೆ ರಾಜ್ಕುಮಾರನಂಥ ಹುಡುಗನೇ ಸಿಗ್ತಾನೆ. ಆಗ ದೇವಿ ಮೂತಿ ಸೊಟ್ಟ ಮಾಡಿ, ಇವರಿಗೆ ನಮ್ಮ ಮಗಳ ಚಿಂತೆನೇ ಇಲ್ಲ, ಆ ಭಿಕಾರಿ ಬಗ್ಗೆನೇ ಚಿಂತೆ ಅಂತ ಗುಣಗುತ್ತಾಳೆ. ಏನೇ ಗುಣಗ್ತಿದ್ದೀಯಾ? ಏನಿಲ್ಲ ರೀ, ರಾಜ್ಕುಮಾರನೇ ಹುಡುಕಿ ಹೇಳ್ದೆ ಅಂತ ಹೇಳಿ ನಗ್ತಾಳೆ. ಹ್ಞೂ ಸರಿ, ಅದಿರಲಿ, ನೀನು ಇನ್ನು ಸ್ವಲ್ಪ ದಿನ ಪೇಟೆಗೆ ಹೋಗೋಕ್ಕೆ ಆಗಲ್ಲ, ಇಲ್ಲೇ ಇರು. ನಾನು ನಾಳೆ ಪೇಟೆಗೆ ಹೋಗ್ತೀನಿ, ಅವ್ವನೂ ಬರ್ತೀನಿ ಅಂತಿದ್ರು. ನೀನು ಮತ್ತೆ ಪ್ರಿಯಾ ಇಬ್ಬರೇ ಇರಬಹುದಾ? ಪ್ರಿಯಾ ಕೈಲಿ ಕೆಲಸ ಮಾಡಿಸಿಕೊಂಡು ಇರ್ತೀಯಾ ಕೇಳ್ತಾನೆ. ಹಬ್ಬ, ಇವರು ಹೋದರೆ ಸ್ವಲ್ಪ ಓಡಾಡಬಹುದು ಅಂತ ಅಂದ್ಕೊಂಡು ಏನು ಕೇಳದೆ ಸರಿ ರೀ, ಹೋಗಿ ಬನ್ನಿ, ಹೊರಗಡೆ ಕೆಲಸಕ್ಕೆ ಮಾದಪ್ಪ ಬರ್ತಾನೆ. ಸರಿ ರೀ, 4 ದಿನ ಇದ್ದು ಅವಳನ್ನು ಕರ್ಕೊಂಡು ಬರ್ತೀವಿ, ಅವಳಿಗೆ ಕೆಲಸ ಇದೆ ರೀ ಅಂತಾಳೆ. ಕೆಲಸ ಏನಾಗುತ್ತೆ ನೋಡೋಣ, ನಾನು ಅಮ್ಮ ಹೋಗ್ತೀವಿ ಹಾಗಾದರೆ, ತೊಂದರೆ ಇಲ್ಲ ಅಲ್ವಾ ಕೇಳ್ತಾನೆ. ಇಲ್ಲ ರೀ, ಪ್ರಿಯಾ ಇದ್ದಾಳೆ ಅಲ್ವಾ, ಅವಳು ನೋಡ್ಕೊಳ್ತಾಳೆ, ನೀವು ಆರಾಮವಾಗಿ ಹೋಗಿ ಬನ್ನಿ ಹೇಳ್ತಾಳೆ. ಹ್ಞೂ ಸರಿ ಹೇಳಿ ಹೋಗ್ತಾನೆ. ನೀಲಮ್ಮನ ಕರೀತಾನೆ. ಅವ್ವ, ನಾಳೆ ನೀನು ಬಾ ನನ್ನ ಜೊತೆ, ಅವರು ಇಬ್ಬರು ಇರ್ತಾರೆ ಅಂತೆ, ಹಾಗೆ ಮಾದಪ್ಪ ಇದ್ದಾನೆ, ಅವನು ನೋಡ್ಕೋತಾನೆ.
ನಮ್ಮ ಹಳ್ಳಿ ಮಂದಿ ಪ್ಯಾಟೆ ಥರ ಅಲ್ಲ, ಏನೂ ಭಯ ಇಲ್ಲ. ನಾವು ಹೋಗಿ ಬರೋಣ. 4 ಜೊತೆ ನಿಂದು ನಂದು ಬಟ್ಟೆ ಇಟ್ಕೊ. ನಾನು ಹೊಲತಾವ ಹೋಗಿ ಬರ್ತೀನಿ. ಊಟ ಇದ್ರೆ ಕಟ್ಟಿಕೊಡವ್ವ, ಸಂಜೆ ಬರ್ತೀನಿ ಮನೆಗೆ. ಸರಿ ಕಣ್ಮಗ ಹೇಳಿ ಗಂಜಿ ಮತ್ತೆ ಬೆಳಗ್ಗೆ ಮಾಡಿರೋ ಇಡ್ಲಿ ಸಾಂಬಾರು ಕಟ್ಟಿ ಕೊಡ್ತಾಳೆ. ಸರಿ ಅವ್ವ, ಹೋಗಿ ಬರ್ತೀನಿ ಹೇಳಿ ಹೋಗ್ತಾನೆ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.